ದೆಹಲಿ ಆಟ ರಾಜ್ಯ ರಾಜಕಾರಣದ ಕುತೂಹಲವನ್ನ ಕೆರಳಿಸಿದೆ. ಸಭೆ ಆರಂಭ ಆಗಬೇಕು, ಸಭೆಯಲ್ಲಿ ಏನ್ ಚರ್ಚೆ ಆಗುತ್ತೆ ಅನ್ನುವಂತಹ ಕುತೂಹಲ. ಸಭೆಯಲ್ಲಿ ನಿರ್ಧಾರ ಆಗೋವರೆಗೂ ಇಂಥದ್ದಾಗತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮೀಟಿಂಗ್ ವಿಳಂಬವಾದಷ್ಟು ಲಬ್ಡಬ್ ಹೆಚ್ಚಳ ಆಗ್ಬಿಟ್ಟಿದೆ. ರಾಹುಲ್ ಗಾಂಧಿಗಾಗಿ ಕಾದು ಕೂತಿದ್ದಾರೆ ಸಿಎಂ ಹಾಗೆ ಡಿಸಿಎಂ. ರಾಹುಲ್ ಮುಂದೆ ಯಾವ ಪಟ್ಟನ್ನ ಮಂಡಿಸಬೇಕು ಅನ್ನುವಂಥ ತಯಾರಿ, ಮೊದಲ ಹಂತದ ತಯಾರಿ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಕರ್ನಾಟಕ ಭವನದಲ್ಲಿ. ತಮ್ಮ ಕುರ್ಚಿ ಕನಸನ್ನ ತೆರೆದಿಡೋಕೆ ಡಿಕೆ ಶಿವಕುಮಾರ್ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಅಹಿಂದ ಅಸ್ತ್ರದ ಮೂಲಕ ಪರೀಕ್ಷೆಯನ್ನ ಪಾಸ್ ಆಗೋದಕ್ಕೆ ಸಿದ್ದರಾಮಯ್ಯ ಕೂಡ ಸಜ್ಜಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರು ನಿಮಗೆ ಗೊತ್ತಿದೆ, ನವೆಂಬರ್ 20ನೇ ತಾರೀಕಿನಿಂದ ಅಂದ್ರೆ ಸರ್ಕಾರಕ್ಕೆ 2.5 ವರ್ಷ ತುಂಬಿದ ದಿನದಿಂದ ದೆಹಲಿ ಎಷ್ಟು ಸಲ ಹೋಗಿ ಬಂದ್ರಿ ಡಿಕೆ ಶಿವಕುಮಾರ್. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಬೇಕು ಅಂತ ಹೇಳಿ, ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರ ಜೊತೆ ಚರ್ಚೆ ಮಾಡಬೇಕು ಅಂತ ಹೇಳಿ ಅವ್ರ ಸಹೋದರನ್ನ ಕರ್ಕೊಂಡು ಎಷ್ಟು ಸಲ ಹೋದ್ರೂ ಲೆಕ್ಕ ಇಲ್ಲ. ಬಟ್ ಹೋಗಿದ್ದಕ್ಕೆ ಮೀಟ್ ಆಗೋದಕ್ಕೆ ಅವಕಾಶ ಸಿಗ್ತಾ, ಭೇಟಿಯಾಗಿ ನಾಯಕತ್ವದ ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಸಿಗ್ತಾ ಅಂತ ಕೇಳಿದ್ರೆ ಹೈಕಮಾಂಡ್ ಆ ಅವಕಾಶವನ್ನೇ ಕೊಡ್ಲಿಲ್ಲ. ಬೇರೆಲ್ಲ ನಾಯಕರು ಬಹಳ ಈಸಿಯಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತಾ ಇದ್ರು. ಆದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಅಂಥದ್ದೊಂದು ಅವಕಾಶವನ್ನ ಪಡೆಯೋದಕ್ಕೆ ಅವರು ಪಡಬೇಕಾದಂತಹ ಹರಸಾಹಸ ಅಷ್ಟಿಷ್ಟಲ್ಲ. ಅಂದ್ರೆ ಹೈಕಮಾಂಡ್ಗೆ ಈ ವಿಚಾರವನ್ನ, ಈ ಗೊಂದಲವನ್ನ ಅಷ್ಟು ಶೀಘ್ರದಲ್ಲಿ ಬಗೆಹರಿಸುವುದು ಬೇಕಾಗಿರ್ಲಿಲ್ಲ. ಈ ಗೊಂದಲ ಬಗೆಹರಿಸಬೇಕು ಅಂದ್ರೆ ಒಂದು ಪರಿಹಾರ ಸೂತ್ರ ಹೈಕಮಾಂಡ್ ಬಳಿ ಇರಬೇಕು. ಆ ಪರಿಹಾರ ಸೂತ್ರವನ್ನ ಇಟ್ಕೊಂಡು ಸಮಸ್ಯೆ ಏನು ಅನ್ನೋಂತ ಹೇಳಿ ಕೇಳುವಂತಹ ಕೆಲಸವನ್ನ ಹೈಕಮಾಂಡ್ ನಾಯಕರು ಮಾಡಬೇಕಾಗಿತ್ತು. ಹಾಗಾಗಿ 6 ತಿಂಗಳು ಮುಂದಕ್ಕೆ ತಳ್ಳಿದ್ರು. ಈಗ ರಾಹುಲ್ ಗಾಂಧಿಯವರ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ ಉಭಯ ನಾಯಕರು ಇಂದಿರಾ ಭವನದಲ್ಲಿ. ಲಬ್ಡಬ್ ಅನ್ನೋದು ಬಹುಶಃ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರಿಗೆ ಎಷ್ಟಿದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ಅವರ ಬೆಂಬಲಿಗರು ಅವ್ರಿಗಂತೂ ಖಂಡಿತವಾಗ್ಲೂ ಇದೆ. ರೈಟ್, ಮಹತ್ವದ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಭೆ ಆರಂಭ ಆಗಿದೆ ಅನ್ನುವಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಇಂದಿರಾ ಭವನದಲ್ಲಿ ಸಭೆ ಆಲ್ರೆಡಿ ಆರಂಭ ಆಗಿದೆ. ಮಹತ್ವದ ಸಭೆ, ಹೈ ವೋಲ್ಟೇಜ್ ಸಭೆ. ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರನ್ನ ಕೂರಿಸಿಕೊಂಡು ಹೈಕಮಾಂಡ್ ನಾಯಕರು ಸಭೆಯನ್ನ ಆರಂಭ ಮಾಡಿದ್ದಾರೆ ಅನ್ನುವಂತ ಮಹತ್ವದ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.